ನಾನು ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 30th ಆಫ್ ಏಪ್ರಿಲ್ 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಆಗಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಬಂದು ಸನ್ ಫಾರ್ಮಾ. ಓಕೆನಾ, ಸನ್ ಫಾರ್ಮಾ ಅವನ 15 ಮಿನಿಟ್ ಟೈಮ್ ಫ್ರೇಮ್ ನೋಡಿ. ನಾನು ಫಸ್ಟು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ನಿಯರ್ ಬೈ ರೆಸಿಸ್ಟೆನ್ಸ್. ಓಕೆನಾ, ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆ, ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಅರ್ಥ ಆಯ್ತಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ಈ ಝೋನ್ ಬಂದು ನೋಡಿ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ಈ ಝೋನ್ ಕೂಡ ರೆಸಿಸ್ಟೆನ್ಸ್ ಝೋನ್, ಅರ್ಥ ಆಯ್ತಾ? ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗೋಗಿದೆ. ನೆಕ್ಸ್ಟು ಅಗೇನ್ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡೀರಿ. ಓಕೆನಾ, ಇದು ಬಂದು ಸಪೋರ್ಟ್ ನಿಯರ್ ಬೈ ಸಪೋರ್ಟ್. ಓಕೆನಾ, ಇದು ಬಂದು ಸಪೋರ್ಟ್. ಓಕೆ, ನೆಕ್ಸ್ಟು ನಾನು ಫಿಬೋನಾಚಿ ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೇನೆ. ಇಲ್ಲಿ ನೋಡಿ ಮಲ್ಟಿಪಲ್ ಅಟೆಂಪ್ಟ್ಸ್ ಆಗಿದೆ 618 ಲೆವೆಲ್ಸ್ನ ಬ್ರೇಕ್ ಮಾಡೋಕ್ಕೆ, ಅರ್ಥ ಆಯ್ತಾ? ಇವಾಗ ಎಕ್ಸಾಕ್ಟಾಗಿ ಪ್ರೈಸ್ ಕೂಡ 618 ಲೆವೆಲ್ಸ್ ಹತ್ರ ಇದೆ, ಅರ್ಥ ಆಯ್ತಾ? ಇವಾಗ ಫಸ್ಟು ನಾವು ಬೈಯಿಂಗ್ ಬಗ್ಗೆ ಮಾತಾಡೋಣ. ಹಾಗೆಯೇ ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಓಕೆನಾ, ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ, ಅರ್ಥ ಆಯ್ತಾ? ಇವಾಗ ಫಸ್ಟು ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ನೋಡಿ ಈ ಝೋನ್ ಮತ್ತು ಈ ಟ್ರೆಂಡ್ ಲೈನ್ ಮೇಲ್ಗಡೆ ಬ್ರೇಕ್ಔಟ್ ಕೊಡಬೇಕು, ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 1530 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದೆ, ಹಿಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬೇಟ್ 1540. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬೇಟ್ 1550 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2, ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ನಾಳೆ ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು 15 ಮಿನಿಟ್ಸು ರೆಡ್ ಕಲರ್ ಕ್ಯಾಂಡಲ್ ಸಸ್ಟೈನ್ ಆಗಬೇಕು. ಓಕೆನಾ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1510 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದೆ, ಹಿಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ಬಂದು ರೌಂಡ್ ನಂಬರ್ 1500. ಓಕೆನಾ, ಇದು ರೌಂಡ್ ನಂಬರ್, ಇದು ನಿಮ್ಮದು ಟಾರ್ಗೆಟ್. ಸಪೋಸ್ ಏನಾದರೂ 1500 ಲೆವೆಲ್ಸ್ ಏನಾದರೂ ಬ್ರೇಕ್ ಡೌನ್ ಸಿಕ್ಬಿಡ್ತು ಅಂದರೆ 1480 ನಿಮ್ಮದು ಅಲ್ಟಿಮೇಟ್ ಟಾರ್ಗೆಟ್, ಅರ್ಥ ಆಯ್ತಾ? 1510 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1500 ವಿಲ್ ಬಿ ಯೋರ್ ಟಾರ್ಗೆಟ್. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಓಕೆ ಗೈಸ್, ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಇನ್ಫೋಸಿಸ್. ಓಕೆನಾ, ಇನ್ಫೋಸಿಸ್ನ ನಾನು ನಿಮಗೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ಕೊಡ್ತೀನಿ. ಓಕೆ, ಈ ಟಾಪಿಂದ ಹೀಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ಬಂದು ನೋಡಿ ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್, ಮಲ್ಟಿಪಲ್ ಟೈಮ್ಸ್ ಈ ರೆಸಿಸ್ಟೆನ್ಸ್ ಝೋನ್ ಟೆಸ್ಟ್ ಆಗೋಗಿದೆ, ಅರ್ಥ ಆಯ್ತಾ? ನೆಕ್ಸ್ಟು ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಈ ಟ್ರೆಂಡ್ ಲೈನ್ ಕೂಡ ನೋಡಿ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಕೂಡ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಹಾಗೆಯೇ ನಾನು ಅಗೇನ್ ಓಕೆ ನೋಡ್ಕೊಳ್ಳಿ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಲೆವೆಲ್ನಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ ಸಪೋರ್ಟ್ 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 ಸಪೋರ್ಟ್, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಓಕೆನಾ, ಇಲ್ಲಿ ನೀವು ಏನು ನೋಡ್ಬೋದು ಅಂದರೆ ಪ್ರೈಸು ಬ್ರೇಕ್ಔಟ್ ಕೊಡೋ ಚಾನ್ಸಸ್ ತುಂಬ ಇದೆ ನಾಳೆ, ಅರ್ಥ ಆಯ್ತಾ? ಸೊ ಅದಕ್ಕೆ ನೀವು ಫಸ್ಟು
ಬೈಯಿಂಗ್ ಪ್ರಿಫರೆನ್ಸ್ ಕೊಡಿ ನಾಳೆ. ಓಕೆ, ಸೊ ಪ್ರೈಸ್ ನಾಳೆ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಸಸ್ಟೈನ್ ಆಗೋಯ್ತು ಅಂದರೆ ಬೈ ಮಾಡಿ. ಅರ್ಥ ಆಯ್ತಾ? ನೋಡಿ, ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಸಸ್ಟೈನ್ ಆಗಬೇಕು, ಅವಾಗ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು 1444 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 is gonna be at 1448 or 1450 will be your target. ಅರ್ಥ ಆಯ್ತಾ? 1444 will be ಟಾರ್ಗೆಟ್ ನಂಬರ್ 1, 1448 or 1450 will be ಟಾರ್ಗೆಟ್ ನಂಬರ್ 2. ಇದು ಬೈಯಿಂಗ್ಗೆ ಟಾರ್ಗೆಟ್ಸ್. ಅರ್ಥ ಆಯ್ತು? ಇದು ಫ್ಲಾಟ್ ಓಪನಿಂಗ್ ಅಲ್ಲಿ. ನೆಕ್ಸ್ಟು ಗ್ಯಾಪ್ ಅಪ್ ಓಪನಿಂಗ್ ಅಲ್ಲಿ ಸಪೋಸ್ ಏನಾದರೂ ಮಾರ್ಕೆಟ್ ಇಲ್ಲೆಲ್ಲಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್. ಓಕೆನಾ? ಇದು ಇನ್ ಕೇಸ್ ಆಫ್ ಗ್ಯಾಪ್ ಅಪ್ ಓಪನಿಂಗ್ ಅಲ್ಲಿ 1450 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನಾ ಬಿ ಅಟ್ 1460 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಸೆಲ್ಲಿಂಗ್ ನೋಡ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಈ ಝೋನ್ ಕೆಳಗೆ ಸಸ್ಟೈನ್ ಆಗಬೇಕು. ಸ್ಟ್ರಾಂಗ್ ರೆಡ್ ಕಲರ್ ಕ್ಯಾಂಡಲ್ 15 ಮಿನಿಟ್ಸು. ಏನಕ್ಕಂದರೆ ಇಷ್ಟು ಕೂಡ ಬೈಯಿಂಗ್ ಝೋನೇ. ಓಕೆನಾ? ಏನು ಮಾಡ್ತಾರೆ ಮಾರ್ಕೆಟ್ ಮೇಕರ್ಸು, ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ತೋರಿಸಿ ಇಲ್ಲಿ ಅವ್ರ ಪೊಸಿಷನ್ನ ಲಿಕ್ವಿಡೇಟ್ ಮಾಡಿಕೊಂಡು ವಾಪಸ್ ಮೇಲೆ ತಗೊಂಡು ಹೋಗ್ತಾರೆ ಪ್ರೈಸ್ನ. ಅರ್ಥ ಆಯ್ತಾ? ಅಂದರೆ ಇಲ್ಲಿ ಬ್ರೇಕ್ ಡೌನ್ ತೋರಿಸಿ ಇಲ್ಲಿ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡ್ತಾರೆ, ರಿಟೇಲ್ ಟ್ರೇಡರ್ಸ್ನ ಟ್ರ್ಯಾಪ್ ಮಾಡಿ ಅವ್ರದ್ದು ಸ್ಟಾಪ್ ಲಾಸಸ್ ಇಲ್ಲಿಟ್ಟಿರ್ತಾರೆ ಅಂದ್ಕೊಳ್ಳಿ. ಅವ್ರ ಸ್ಟಾಪ್ ಲಾಸಸ್ ಅಂಟ್ ಮಾಡೋಕ್ಕೆ ಬರ್ತಾರೆ. ಸೊ ಇಲ್ಲಿ ನೋಡಿ, ಫಸ್ಟು ಈ ಝೋನ್ ಪ್ರಿಫರೆನ್ಸ್ ಕೊಡಿ. 1430 ಕೆಳಗೆ ಸ್ಟ್ರಾಂಗ್ ರೆಡ್ ಕಲರ್ ಕ್ಯಾಂಡಲ್ ಸಸ್ಟೈನ್ ಆದರೆ ಮಾತ್ರ ಸೆಲ್ ಮಾಡಿ. ಅರ್ಥ ಆಯ್ತಾ? ಸೆಲ್ ಮಾಡಿ. 1425 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ? ಇಲ್ಲ ಸೇಫರ್ ಸೈಡಲ್ಲಿ ಸೆಲ್ ಮಾಡ್ತೀನಿ ಅನ್ನೋರು ಈ ಝೋನ್ ಕೆಳಗೆ ಸಸ್ಟೈನ್ ಆಗಬೇಕು. ಓಕೆನಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1420 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna be at 1415. ಟಾರ್ಗೆಟ್ ನಂಬರ್ 2 is gonna be at 1410 will be your target. 1420 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1415 will be your target number 1. 1410 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.